ವಿಧಾನಸಭಾ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ರಂಜಿತಾ. ಕಲಬುರಗಿಯ ಬಿಜೆಪಿ ಮುಖಂಡ ಅವ್ವಣ್ಣ ಮ್ಯಾಕೇರಿರವರ 23ನೇಯ ಮದುವೆ ವಾರ್ಷಿಕೋತ್ಸವವನ್ನು ಕಲಬುರಗಿ ನಗರದ ಸೈಯದ್ ಚುಂಚೋಳಿ ಕ್ರಾಸ್ ಹತ್ತಿರದಲ್ಲಿರುವ ರುದ್ರಾಶ್ರಮದಲ್ಲಿ ಆಚರಿಸಿಕೊಂಡಿದ್ದಾರೆ. अज्जी पल्ले हचरी बाबू इकडे आली ತೆಗಿಬಾ ನಾವು आराम से ಇಂದಿನ ದಿನಗಳಲ್ಲಿ ನಾವು ಇತರ ನಮ್ಮ ತಾಯಿ ತಂದೆಯರ ಒಂದು ದೃಷ್ಟಿಯಲ್ಲಿ ಇವತ್ತಿನ ದಿವಸ ಮದುವೆ ಸಮಾರಂಭ ಈ ಒಂದು ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಿಕೊಂಡು ಭಾಳ ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ನಮ್ಗೆ ತಾಯಿ ತಂದೆ ಇಲ್ಲ, ಆದರೆ ಇವರ ಒಂದು ನೆನಪಿನಲ್ಲಿ ಮತ್ತು ನಮ್ಮ ಒಂದು ಶುಭ ಗಳಿಗೆಯನ್ನು ಈ ರೀತಿಯಾದಂಥ ನಮ್ಮ ತಾಯಿ ತಂದೆಯರ ಜೊತೆ ಹಂಚಿಕೊಂಡು ನಾವು ಮದುವೆ ಸಮಾರಂಭ ಆಚರಣೆ ಮಾಡಿಕೊಳ್ಳೋದು ನಮ್ಮ ಸೌಭಾಗ್ಯ. ಆದ್ದರಿಂದ ಈ ರೀತಿಯಾದಂಥ ಒಂದು ಸರಳವಾದಂಥ ಮದುವೆ ಸಮಾರಂಭ ಆಚರಣೆ ಮಾಡೋದು. ಆ ರೀತಿ ಮಾಡೋದ್ರಿಂದ ಏನು ಸಮಾಜಕ್ಕೆ ಅನುಕೂಲ ಇಲ್ಲ. ಇವತ್ತಿನ ದಿವಸ ಈ ರೀತಿಯಾದಂಥ ನಮ್ಮ ತಾಯಿ ತಂದೆ ಅವರು ಅನಾಥ ಅಂತ ನಾ ಕರೆಯೋದಿಲ್ಲ, ಅವರು ನಮ್ಮ ತಾಯಿ ತಂದೆ ಅಂತ ನಾ ಕರಿತಾ ಇದ್ದೀನಿ. ಅವ್ರ ಜೊತೆ ಇವತ್ತಿನ ದಿವಸ ಒಂದು ಗುಣಾತ್ಮಕವಾದಂಥ ನಮ್ಮ ಮನೆಯಲ್ಲಿ ಯಾವ ಥರ ಊಟ ಮಾಡ್ತೀವಿ ಅದೇ ಮಾದರಿಯಲ್ಲಿ ಇವತ್ತಿನ ದಿವಸ ನಮ್ಮ ಈ ಒಂದು ಮದುವೆಯ ಒಂದು ಸಂತೋಷದ ಕ್ಷಣವನ್ನು ಅವ್ರ ಜೊತೆ ನಾವು ಹಂಚ್ಕೊಂಡು ಅವ್ರ ಜೊತೆ ಊಟ ಮಾಡೋದ್ರಿಂದ ನಮಗಾಗುವಂಥ ತೃಪ್ತಿ ಅದು ಹೇಳ್ತೀರ. ಹೇಗೆ ಅನಿಸುತ್ತೆ? ನಮಗೆ 23 ವರ್ಷ ಆಗ್ಯಾವಂತೆ ಅನಿಸೋದಿಲ್ಲ. ನಾವೆಲ್ಲ ಒಳ್ಳೆಯ ಒಂದೇ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರ ರೀತಿಯಲ್ಲಿ ಅಷ್ಟೇ ಒಂದು ಸಾಮರಸ್ಯದಿಂದ ನಾವು ಇದ್ದೀವಿ. ನಾವು ಗಂಡ ಹೆಂಡತಿ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿಲ್ಲ. ನಾವೆಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮ ಒಂದು ಫ್ಯಾಮಿಲಿ ಸದಸ್ಯರು ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ಒಂದು ಅನ್ಯೋನ್ಯವಾಗಿ ನಾವು ಯಾವಾಗ ಈ ರೀತಿಯಾದಂಥ ಜನರ ಜೊತೆ ಬೆರೆತು ಅವರಿಗೆ ಒಂದು ತೃಪ್ತಿ ಆಗ್ತದೆ, ಅದೇ ನಮ್ಮ ಒಂದು ದೊಡ್ಡ ತೃಪ್ತಿ ಅದ. ಈ ರೀತಿಯಾಗಿ ಹಲವಾರು ಒಂದು ಕ್ರಿಯಾತ್ಮಕವಾದಂಥ ಮತ್ತು ರಚನಾತ್ಮಕವಾದಂಥ ಸಮಾಜ ಕಾರ್ಯದಲ್ಲಿ ನಾವು ತೊಡಗ್ತಾ ಇದ್ದೀವಿ. ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ಈ ರೀತಿಯಾದಂಥ ಒಂದು ಕ್ಷಣದಲ್ಲಿ ನಾವು ಭಾಗವಹಿಸಿದ್ರಿಂದ ನಮಗೆ ಯಾವತ್ತೂ ಖುಷಿ ಇದೆ. ಕೊಡ್ತಾರೆ, ಟೈಮ್ ಕೊಡ್ತಾರೆ. ಈಗ ರಾಜಕೀಯದಾಗ ಇನ್ನೂ ನಮಗೂ ಎಷ್ಟು ಬೇಕಷ್ಟು ಟೈಮ್ ಅವರು ಕೊಡ್ತಾರೆ. ಹಾಗಾಗಿ ನಮಗೆ ಬಗ್ಗೆ ಅಭ್ಯಂತರ ಏನಿಲ್ಲ. ಖುಷಿ ಅಂದರೆ ಪ್ರತಿಯೊಂದು ಇವ್ರು ಕೆಲಸ ಮಾಡಿದ್ರೆ ನಮಗೆ ಭಾಳ ಖುಷಿನೇ ಕೊಡ್ತಾರೆ. ಯಾಕಂದ್ರೆ ಸಾಮಾಜಿಕ ಕಳಕಳಿ ಭಾಳ ಆದವ್ರಿಗೆ, ಹಾಗಾಗಿ ಅವ್ರು ಮಾಡುವಂಥ ಕೆಲಸಗಳಿಗೆ ನಾವು ಸಂತೋಷ ಪಡ್ತೀವಿ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.